ಕೇಂದ್ರ ಸರ್ಕಾರ ಐತಿಹಾಸಿಕ ಮಸೂದೆ ಮಂಡನೆಗೆ ಸಜ್ಜಾಗಿದೆ. ಯಾವುದೇ ಗಂಭೀರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾವುದೇ ಮುಖ್ಯಮಂತ್ರಿ, ಪ್ರಧಾನಿ, ಕೇಂದ್ರ ಸಚಿವರು, ರಾಜ್ಯಗಳ ಸಚಿವರನ್ನ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದರೆ ಅಥವಾ ಬಂಧಿಸಿದರೆ ತಕ್ಷಣವೇ ಅವರನ್ನು ಹುದ್ದೆಯಿಂದ ತೆಗೆದುಹಾಕುವ ಮಸೂದೆ ಮಂಡನೆಗೆ ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಕರಡು ಮಸೂದೆಗೆ ಅನುಮೋದನೆ ನೀಡಿದೆ ಎನ್ನಲಾಗಿದೆ. ಹಾಲಿ ಇರುವ ನಿಯಮಗಳ ಅನ್ವಯ ಯಾವುದೇ ಜನಪ್ರತಿನಿಧಿ ಕ್ರಿಮಿನಲ್ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾದರೆ ಮಾತ್ರವೇ ತಮ್ಮ ಜನಪ್ರತಿನಿಧಿ ಸ್ಥಾನಮಾನ ಕಳೆದುಕೊಳ್ತಾರೆ. ಜೊತೆಗೆ ಶಿಕ್ಷೆ ಮುಗಿದ ಬಳಿಕ ಮತ್ತೆ 5 ವರ್ಷ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇಲ್ಲ. ಕಲಬುರಗಿ ರೈಲ್ವೆ ಸ್ಟೇಷನ್ಗೆ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಅನಾಮಧೇಯ ಕರೆ ಬಂದಿದೆ. ಅನಾಮಧೇಯ ಕರೆ ಬೆನ್ನಲ್ಲೇ ಎಚ್ಚೆತ್ತಂತಹ ಪೊಲೀಸರು ರೈಲ್ವೆ ಸ್ಟೇಷನ್ನ ಮೂಲೆ ಮೂಲೆಯಲ್ಲೂ ತಪಾಸಣೆಯನ್ನು ನಡೆಸಿದ್ರು. ಪ್ರಯಾಣಿಕರ ಬ್ಯಾಗ್, ಅನುಮಾನಾಸ್ಪದ ವಸ್ತುಗಳು ಸೇರಿದಂತೆ ಎಲ್ಲೆಡೆ ವ್ಯಾಪಕ ತಪಾಸಣೆಯನ್ನು ನಡೆಸಿದ್ರು. ತೀವ್ರ ತಪಾಸಣೆಯ ನಂತರವೂ ಏನು ಪತ್ತೆಯಾಗದ ಕಾರಣ ಇದು ಹುಸಿ ಕರೆ ಅಂತ ಪರಿಗಣಿಸಲಾಗಿದೆ. ಕಲಬುರಗಿ ರೈಲ್ವೆ ಸ್ಟೇಷನ್ನಲ್ಲಿ ಬಿಗಿ ಬಂದೋಬಸ್ತನ್ನು ಮುಂದುವರೆಸಲಾಗಿದೆ. ಬೆಂಗಳೂರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ವಿಚಿತ್ರ ಕಂಪ್ಲೇಂಟ್ ದಾಖಲಿಸಲಾಗಿದೆ. ಕೋಳಿ ಕೂಗಿದ್ದಕ್ಕೆ ಕಂಟ್ರೋಲ್ ರೂಮ್ಗೆ ಮಹಿಳೆ ಕರೆ ಮಾಡಿ ದೂರನ್ನು ದಾಖಲಿಸಿದ್ದಾರೆ. ಜಯನಗರದ ರಾಗಿಗುಡ್ಡದಲ್ಲಿ ಮಹಿಳೆ ದೂರನ್ನು ದಾಖಲಿಸಿದ್ದಾಳೆ. ಮಲಗಿದ್ದಾಗ ಕೋಳಿ ಕಿಟಕಿಯ ಬಳಿ ಬಂದು ಕೂಗಿದೆ. ಕೋಳಿ ಕೂಗಿದ್ರಿಂದ ನನಗೆ ತುಂಬಾ ಡಿಸ್ಟರ್ಬ್ ಆಗಿದ್ದು, ಇದು ಶಬ್ದ ಮಾಲಿನ್ಯ ಅಂತ ದೂರಿನಲ್ಲಿ ದಾಖಲಿಸಲಾಗಿದೆ. ಇನ್ಮುಂದೆ ಕೋಳಿ ಕೂಗದಂತೆ ನೋಡ್ಕೊಳ್ಳಿ ಅಂತ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ದೂರನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ಬಂಧಿಸಲಾಗಿದೆ. ಆರೋಪಿ ರಘು ಎಂಬಾತ ಬೆಂಗಳೂರಿನಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ ಮಾಡೋದಕ್ಕೆ ಅಂತಾನೆ ಆಂಧ್ರ ಪ್ರದೇಶದಿಂದ ಹುಡುಗರನ್ನ ಕರೆತಂದು ಕಳ್ಳತನ ಮಾಡಿಸ್ತಾ ಇದ್ದ. ದುಡ್ಡಿನ ಅವಶ್ಯಕತೆ ಇರುವ ಕುಟುಂಬಗಳಿಗೆ ಹಣ ಸಹಾಯ ಮಾಡಿ ಸಣ್ಣ ಹುಡುಗರನ್ನ ಕರ್ಕೊಂಡು ಬರ್ತಾ ಇದ್ದ. ಕಳ್ಳತನ ಮಾಡೋಕೆ ಒಂದು ಗ್ಯಾಂಗ್, ಅವರನ್ನ ಸೇಫ್ ಮಾಡೋದಕ್ಕೆ ಒಂದು ಗ್ಯಾಂಗ್, ಕದ್ದ ಮಾಲನ್ನ ಸಾಗಿಸೋದಕ್ಕೆ ಒಂದು ಗ್ಯಾಂಗ್, ಹೀಗೆ 3 ಗ್ರೂಪ್ ಮಾಡಿ ಮೊಬೈಲ್ ಕಳ್ಳತನ ಮಾಡಿಸ್ತಾ ಇದ್ದ. ಬೆಂಗಳೂರಿನ BMTC ಬಸ್ ಪ್ರಯಾಣಿಕರು ಇವರ ಮೇನ್ ಟಾರ್ಗೆಟ್ ಆಗಿದ್ರು. ಮೊದಲು ಬಸ್ ಹತ್ತಾ ಇದ್ದ 2 ಗ್ರೂಪ್ಗಳು, ಇದರಲ್ಲಿ ಒಂದು ಗ್ರೂಪ್ ಮೊಬೈಲ್ ಕಳ್ಳತನ ಮಾಡಿ ಮುಂದಿನ ಸ್ಟಾಪ್ನಲ್ಲಿ ಮತ್ತೊಂದು ಗ್ಯಾಂಗ್ಗೆ ತಲುಪಿಸ್ತಾ ಇದ್ರು. ಒಂದು ವೇಳೆ ಕಳ್ಳತನ ಮಾಡಿ ಸಿಕ್ಕಿಬಿದ್ರೆ ಮತ್ತೊಂದು ಗ್ಯಾಂಗ್ ಅವರನ್ನ ಹಿಡಿದು ಪೊಲೀಸ್ ಠಾಣೆಗೆ ಕೊಡೋ ನೆಪದಲ್ಲಿ ಬಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಎಲ್ಲವನ್ನು ಕೂಡ ಕಿಂಗ್ ಪಿನ್ ರಘು ಮಾನಿಟರ್ ಮಾಡ್ತಾ ಇದ್ದ. ಸದ್ಯ ಕಿಂಗ್ ಪಿನ್ ರಘು ಪರಾರಿಯಾಗಿದ್ದು ಆತನ ಗ್ಯಾಂಗ್ನ 6 ಮಂದಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಜೊತೆಗೆ 100 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಅಕ್ರಮವಾಗಿ ಹಾಗೂ ಅಮಾನುಷವಾಗಿ ಬೊಲೆರೋ ವಾಹನದಲ್ಲಿ ಜಾನುವಾರುಗಳ ಸಾಗಾಟ ಮಾಡ್ತಾ ಇದ್ದಾಗ ಭಜರಂಗ ದಳ ಕಾರ್ಯಕರ್ತರು ದಾಳಿ ನಡೆಸಿ ಹಿಡಿದಿದ್ದಾರೆ. 5 ಜಾನುವಾರುಗಳನ್ನು ರಕ್ಷಿಸಿ ಆರೋಪಿಗಳನ್ನು ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ಬೆಳಗಾವಿ ನೋಂದಣಿಯ ಬೊಲೆರೋ ವಾಹನದಲ್ಲಿ 2 ಹೋರಿ ಮತ್ತು 3 ಎಮ್ಮೆಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ತನ್ವೀರ್ ಬಡೇಸಾಬ್ ಖಾನ್ ಎಂಬಾತ ಬಂಧಿತ ಆರೋಪಿಯಾಗಿದ್ದಾನೆ. ಅಮಾನುಷ ರೀತಿಯಲ್ಲಿ ಕಟ್ಟಿ ಹಾಕಿ ಅವುಗಳನ್ನು ಕಾಣದಂತೆ ಹಲಗೆಯ ಪಾರ್ಟಿಷನ್ ಮಾಡಲಾಗಿತ್ತು. ಬಳಿಕ ಹಣ್ಣಿನ ಟ್ರೇಗಳನ್ನು ಇಟ್ಟು ಅವುಗಳನ್ನು ಕಾಣದಂತೆ ಪ್ಲಾಸ್ಟಿಕ್ ಟಾರ್ಪಲ್ ಮುಚ್ಚಿ ಸಾಗಿಸಲಾಗ್ತಾ ಇತ್ತು. ಸದ್ಯ ಜಾನುವಾರುಗಳನ್ನು ರಕ್ಷಿಸಿ ದುಸಗಿ ಗ್ರಾಮದಲ್ಲಿರುವ ಗೋಶಾಲೆಗೆ ಸಾಗಾಟ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.